ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಮೊದಲಿಗೆ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ಅವಧೂತ ರಾಜಯೋಗಿ ಅವರ ಶರಣಾರವಿಂದಗಳಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮರಿಗೆ ಶರಣಾರ್ಥಿಗಳು. ಶರಣರು ದಾಸರು ಹೇಳಿದಂತೆ ಎಲ್ಲ ಜೀವಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ವಿಶೇಷವಾಗಿ ಸ್ವತಂತ್ರದಿಂದ ಬದುಕಕ್ಕೆ ಮಾನವದ ಹಕ್ಕೈತಿ. ಅದನ್ನು ನಾವು ಪ್ರತಿಯೊಬ್ಬರು ಜಗತ್ತೇ ಜಗದ್ಗುರು ಅಂತೇಳಿ ಬೇಕಾದಷ್ಟು ಪಾಠ ಕಲಿಸ್ತೈತೆ ನಮಗೆ. ಅಕ್ಕ ಬಸವಣ್ಣವ್ರೊಂದು ಮಾತು ಹೇಳಿದ್ರು, ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ನಮ್ಮನ್ನು ನಾವು ಅರ್ಥ ಆಗಿ ಮಾತ್ರ ಇವೆಲ್ಲ ಗೊತ್ತಾಗ್ತಾವಂತ. ನಮ್ಮನ್ನು ನಾವು ತಿಳ್ಕೊಬೇಕು ಮೊದಲಿಗೆ. ಅವರು ಹೇಳ್ತಾರೆ, 12ನೇ ಶತಮಾನಕ್ಕಿಂತ ಇಂದ ಕ್ರಿಯೆ ಇತ್ತು, ಜ್ಞಾನ ಕಡಿಮೆ ಇತ್ತು. 12ನೇ ಶತಮಾನದಿಂದ ಈಚೆಗೆ ಕ್ರಿಯೆ ಮತ್ತು ಅದರ ಅರ್ಥ ಅದರ ಜ್ಞಾನ ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಶರಣರು. ಪ್ರತಿಯೊಂದರಲ್ಲಿ ಕ್ರಿಯೆ ಬಿಟ್ಟು ಜ್ಞಾನ ಇಲ್ಲ, ಜ್ಞಾನ ಬಿಟ್ಟು ಕ್ರಿಯೆ ಇಲ್ಲ. ಈ ಎರಡು ತಿಳಿದ್ರೆ ಮಾತ್ರ ನಿಜವಾದ ಮನುಷ್ಯತ್ವ ತಯಾರಾಗ್ತೈತೆ ಅಂತ. ಜ್ಞಾನ ಇತ್ತು ಹಂಗ ಸನ್ಯಾಸಾಗಿ ಹೋಗ್ಬಿಡೋದಲ್ಲ, ಮತ್ತು ಕ್ರಿಯೆ ಇತ್ತು ಹಂಗಾದ್ರೆ ಭವದಾಗ ಬಿದ್ದು ಬಡ್ಕೊಂತ ಹೋಗೋದಲ್ಲ. ಎಷ್ಟೋ ಕ್ರಿಯೆಗಳು ನಡೀತಾವೆ ಬೆಳಗ್ಗೆದ್ದು. ಹಿರಿಯರು ನಮ್ಮ ಉದ್ಧಾರಕ್ಕಾಗಿ ಮಾಡಿಟ್ಟೋಗ್ಯಾರಂತೆ. ಅವ್ರು ಹೇಳಿದ್ರು, ಸ್ವತಂತ್ರದಿಂದ ಬದುಕಬೇಕು. ನಾವೆಲ್ಲ ನಮ್ಮ ಕೈಯಾಗ ಹೆಂಗೆ ಕೆಲಸ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅದ್ರಂಗೆ ಹೋಯ್ತೀವಿ. ಅವರಂತೆ ನಾವು ಯಾವ ಕ್ರಿಯೆ ಮಾಡಕತ್ತೀವಿ ಅದ್ರ ಬಗ್ಗೆ ಅರಿವು ಇರ್ಬೇಕಂತ. ದೇವ್ರ ಗುಡಿಗೆ ಆಗಿರ್ಬೋದು, ಜಾತ್ರೆಗೆ ಹೋಗೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ತಪಸ್ ಮಾಡೋದಾಗಿರ್ಬೋದು, ಪುರಾಣ ಪುಸ್ತಕ ಓದೋದಾಗಿರ್ಬೋದು, ಅದಕ್ಕೊಂದು ಕಾರಣ ಇರ್ತೈತೆ ಅಂತ. ಕಾರಣ ತಿಳ್ಕೊಬೇಕು ಮೊದಲು. ಹಂಗಾರೆ ನಮ್ಮನ್ನು ನಾವು ಅರಿಯಕ್ಕೆ ಬರ್ತೈತಿ. ನಮ್ಮನ್ನು ನಾವು ಅರ್ಥ ಮೇಲೆ ಇದನ್ನು ಜಗತ್ತಿನ ಕೂಡ ನಾವು ಬದುಕಕ್ಕೆ ಬರ್ತೈತೆ ಅಂತ. ಬರೇ ಜ್ಞಾನನೇ ಅಲ್ಲ, ಬರೇ ಕ್ರಿಯೆನೇ ಅಲ್ಲ, ಎರಡನ್ನು ಒಂದ ಮಾಡಿ ನೋಡಿ ನಾನು ಸ್ವತಂತ್ರವಾಗಿ ಬದುಕದೆ ನಿಜವಾದ ಜೀವನ. ನನ್ನೊಳಗೆ ನಾನು ಬಂದಿರೋದು ಜಗತ್ತಿನೊಳಗೆ ನನ್ನ ಜನನ, ನನ್ನಿಂದ ಈ ಜಗದ ಮರಣ ಎಂಬುದೇ ನಿಜವಾದ ಅನುಭವ. ಆ ಸ್ಥಿತಿಯಲ್ಲಿದ್ದಾಗ ಮಾತ್ರ ಈ ಸಮಾಜದೊಳಗೆ ಬದುಕಕ್ಕೆ ಬರ್ತೈತೆ ಅಂತ ಬಸವಣ್ಣರೊಂದು ಕಡೆ ಹೇಳ್ತಾರೆ. ತೋರಲಿಲ್ಲದ ಸಿಂಹಾಸನದ ಮೇಲೆ ಹೇಳಬಾರದ ಗಣವು ಬಂದೆರಗಿದೊಡೆ, ತೋರಿ ಮೆರೆಯುವ ಸಂಗಮನಾಥನು ಎದ್ದು ಹೋದನು. ಅಂದ್ರ ತೋರಲಿಲ್ಲದ ಸಿಂಹಾಸನ ಯಾವುದನ್ನು ನಮ್ಮ ಮನಸ್ಸು. ಆ ಸಿಂಹಾಸನ ಮೇಲೆ ಆ ಮನಸ್ಸನ್ನು ಕುಂತಾಗ, ತೋರಲಿಲ್ಲ ಸಿಂಹಾಸನ ಅಂತಂದ್ರೆ ಕಾಣ್ಲಾತಕ್ಕಂಥ ಮನಸ್ಸು ಐತಿಲೆ ಅದೇ ಸಿಂಹಾಸನ. ಆ ಸಿಂಹಾಸನ ಮೇಲೆ ಹೇಳಬಾರ್ದ ಘನವು ಬಂದು ಎರಗಿದೊಡೆ. ಕಣ್ಣಿಗೆ ಮನಸ್ಸು ಕಾಣಂಗಿಲ್ಲ, ಅಂತ ಮನಸ್ಸಿನ ಮೇಲೆ ಹೇಳಬಾರ್ದ ಘನ ಅಂದ್ರೆ ಲಿಂಗ ಸ್ವರೂಪ ಆಗತ್ತ ಶಕ್ತಿ. ಆ ಲಿಂಗ ಸ್ವರೂಪನ ಬಸವಣ್ಣವರ ತಡಿಗೆ ಹೋಗ್ತಾರೆ. ಜಗದಾಗಲ್ಲ ಮಿಗಿಯಾಗಲ್ಲ ನಿಮ್ಮಗಲ್ಲ ಅಂತ ಹೇಳ್ತಾರಲ್ಲ, ಅಂತ ನಿಜವಾದ ಜ್ಞಾನ, ನಿರಾಕಾರ ವಸ್ತು ಜ್ಞಾನ ಆ ಮನಸ್ಸಿನ ಮೇಲೆ ಬಂದು ಎರಗಿದಾರ. ಆ ಮನಸ್ಸಿನ ಮೇಲೆ ಬಂದು ಕುಂತಪ್ಪ ಲಿಂಗ ಅಂತಂದ್ರ ತೋರಿ ಮೆರೆಯುವ ಸಂಗಮನಾಥನು ಎದ್ದು ಹೋದನು. ಅಂದ್ರ ಯಾವುದನ್ನ ಅಲ್ಗೋದಿಲ್ಲ ಅವ್ರು ಶರಣರು. ಈ ಎಲ್ಲ ಜಗ ಸೃಷ್ಟಿ ನಿಯಮ ಐತಿಲ್ಲ, ಅದು ಭಗವಂತನದಂತ ಇದು. ಆ ಮನಸ್ಸಿನ ಮೇಲೆ ಆ ಇಷ್ಟಲಿಂಗ ಅಂತ ನಿರಾಕಾರ ವಸ್ತು ಬಂದು ಎರಗಿಬಿಟ್ರ ಬಟ ಬೈಲಿ ಮರಣ, ಚಂಚಲವಾದ ಮನ ಸತ್ತೋಗ್ಬಿಡ್ತೀವಿ. ಅವಾಗ ತೋರಿ ಮೆರೆವ ತೇರು ಎಳೆಯೋದಾಗಿರ್ಬೋದು, ನಮಸ್ಕಾರ ಹಾಕಿರೋದಾಗಿರ್ಬೋದು, ದೇವ್ರು ಮಾಡೋದಾಗಿರ್ಬೋದು, ಪ್ರವಾಸಕ್ಕೆ ಹೋಗೋದಾಗಿರ್ಬೋದು, ಎಲ್ಲ ತೋರಿ ಮೆರೆವು. ನಮ್ಮನ್ನು ನಾವು ಮರೆತು
ಇನ್ನೊಬ್ರು ನೋಡಿ ಮಾಡಕತ್ತಿರ್ತೀವಿ, ಅದು ತೋರಿ ಮೆರೆಯೋದು, ಸ್ವಬುದ್ಧಿ ಅಲ್ಲ ಅದು. ಅದಕ್ಕೆ ಕ್ರಿಯೆದು ಕೂಡ ಜ್ಞಾನನೇ ಬೇಕಂತ. ಅವ ನಿಜವಾದ ಜ್ಞಾನ ಗೊತ್ತಾತಿ ನಾನು ಯಾರಂಬೋದು. ಅದಕ್ಕೆ ತಿಳಿಸಕತ್ತಿರ್ತೀವಿ, ನಾನು ಜಗತ್ತಿನಿಂದ ತಯಾರಾದೆ, ಜಗತ್ತು ನನ್ನನ್ನು ತಯಾರು ಮಾಡೈತಿ, ನನ್ನಿಂದ ಜಗತ್ತು ಮರಣ ಹೊಂದೈತಿ, ಇದು ನಿಜವಾದ ಮುಕ್ತಿ. ಅದಕ್ಕೆ ಶರಣ ಹೇಳ್ತಾರೆ ಅವರು, ಇದ್ರಾಗ ಹುಟ್ಟಿಗೆ ತಿರುಗಿ ಅದ್ರಾಗ ಮತ್ತೆ ಭವಕ್ಕೆ ಬರಲಿಲ್ಲ ಅವರು. ನೀರಿನೊಳಗೆ ಮುತ್ತು ಹುಟ್ಟಿ ಮತ್ತೆ ನೀರಾಗಲಿಲ್ಲ. ಜ್ಞಾನಿಗಳಾಗಿ ಮತ್ತೆ ಭವಕ್ಕೆ ಬರಲಿಲ್ಲ. ಒಳ್ಳೆ ಹಾಲಿನೊಳಗೆ ತುಪ್ಪ ಐತೆ, ತುಪ್ಪ ಆದ್ಮೇಲೆ ಹಾಲಾಗಂಗಿಲ್ಲ ಅದು. ಅದರಂತೆ ಶರಣ ಹೇಳ್ತಾರ, ನಾವು ಬದುಕಬೇಕಾದ್ರೆ ಎಷ್ಟು ಸುಲಲಿತ. ಈ ಜಗದ ಮರಣ ಎಂಬುದೇನು ನನ್ನಿಂದ, ಇದರಿಂದ ತೊಂದರೆ ಆಗಿರ್ಬಾರ್ದು, ನನ್ನಿಂದ ಇದು ಸತ್ತಿರಬೇಕು. ಯಾಕಂತಂದ್ರೆ ಅವಾಗ ಮಾತ್ರ ಈ ಲೌಕಿಕದ ಪೆಟ್ಟು ನಮಗೆ ಬಿಡಿಯಲ್ಲ ಅಂತ ಒಂದು ವಚನ ಬರ್ತೈತಿ. ಅವರು ಕುರುಹಿನಿಂದ ಗುರುವಿನ ಜನನ, ಗುರುವಿನಿಂದ ಕುರುಹಿನ ಮರಣ ಎಂಬುದೇ ಗುರುಸ್ಥಳ. ನೋಡಯ್ಯ, ಸ್ಥಳಗಳು ಹೆಂಗಿದೆ ನೋಡ, ಅದನ್ನು ನಾವು ತಿಳ್ಕೊಬೇಕೀಗ. ಗುರುಸ್ಥಳ ಆದಮೇಲೆ ಲಿಂಗಸ್ಥಳ. ಮನದೊಳಗೆ ಲಿಂಗದ ಜನನ, ಲಿಂಗದಿಂದ ಮನದ ಮರಣ ಎಂಬುದೇ ಲಿಂಗಸ್ಥಳ. ನೋಡಯ್ಯ, ಧನದಿಂದ ಜಂಗಮನ ಜನನ, ಜಂಗಮನಿಂದ ಧನದ ಮರಣ ಎಂಬುದೇ ಜಂಗಮ ಸ್ಥಳ. ನೋಡಯ್ಯ, ಈ ಮೂರರ ಅನುಭವದಿಂದ ನನ್ನ ಜನನ, ನನ್ನಿಂದ ಈ ಮೂರರ ಮರಣ ಎಂಬುದೇ ನಿಮ್ಮ ಸ್ಥಳ. ನೋಡಯ್ಯ, ಶ್ರೀ ಗುರು ಶಂಕರಲಿಂಗೇಶ್ವರ ಅಂತ. ಈಗ ಈ ನಮ್ಮ ಊರಿಂದ ಹಿಡಿದು ಇನ್ನೊಂದು ಊರಿಗೆ ಹೋಗ್ಬೇಕಾತಪ್ಪ ಅಂದ್ರೆ ಪ್ರಯಾಣ ನಡೆದಾ ಇರ್ತೈತಿ. ಅದರಂತೆ ಈ ಸಂಸಾರಂಭ ಜೀವನದ ಯಾತ್ರೆ ನಡಿಬೇಕಾತಪ್ಪ ಅಂದ್ರೆ ಮೊದಲು ಲಿಂಗ ಪೂಜೆಯಿಂದ ಪ್ರಾರಂಭ ಆತಿ. ಅದೇ ಕರೆಯವಲ್ಲ, ಮತ್ತೆ ಮುಂದಕ್ಕೆ ಹೋಗ್ಬೇಕಂಗ. ಅದು ಕುರುಹು. ಜಗತ್ತು ಕಣ್ಣಿ ಕಾಣದಲ್ಲ ಒಂದು ಕುರುಹು, ಈ ಶರೀರ ಒಂದು ಕುರುಹು. ಆ ಕುರುಹಿನಿಂದ ಗುರುವಿನ ಜನನ, ಅಲ್ಲಿ ಅರಿವು ಅಂಬದು ತಯಾರಾತಿ, ಅರಿವೇ ಗುರು. ಆ ಕುರುಹಿನಿಂದ ಗುರುವಿನ ಜನನ ಆದಮೇಲೆ ಆ ಗುರುವಿನಿಂದ ಅಂದ್ರೆ ಅರಿವಿನಿಂದ ಆ ಕುರುಹಿನ ಮರಣ ಆಗ್ಬೇಕು. ಹಂಗಾರೆ ಅದು ಗುರುಸ್ಥಳ. ಇಲ್ಕ್ರ ಸಾಧ್ಯನೇ ಇಲ್ಲ. ಅದ ಮೂರ್ತಿನ, ಅದೇ ಇಷ್ಟ, ಅದೇ ಕುರುಹು ಕರೆ ಅಂತಂದ್ರೆ ಎಂದೆಂದು ಗುರು ಹಾಕಿ ಸಾಧ್ಯನಿಲ್ಲ. ಅರಿವು ಬಂದ್ಮೇಲೆ ಕುರು ಸಾಯ್ತೈತಿ, ಮರಣ. ಆಮೇಲೆ ಗುರು ಆದಮೇಲೆ ಲಿಂಗ. ನೋಡ್ರಿ, ಮನದೊಳಗೆ ಲಿಂಗದ ಜನನ, ಲಿಂಗದಿಂದ ಮನದ ಮರಣ. ಆ ಮನ ಘನ ಆಗಿಬಿಟ್ರೆ ಆತಂತ, ಅದೇ ಇಷ್ಟಲಿಂಗ, ಅದೇ ನಿರಾಕಾರ ವಸ್ತು, ವಿಶೇಷವಾದ ಘನ ಲಿಂಗ. ಅದರಿಂದ ಚಂಚಲವಾದ ಮನಶಕ್ತಿ, ಅದೇ ಗುರು ಲಿಂಗಸ್ಥಳ, ಅದೇ ಲಿಂಗಸ್ಥಳ. ಮೂರ ಕೊಡ್ತಾರೆ ಅವರು. ಅಷ್ಟಾವರಣದೊಳಗೆ ಬರ್ತಕ್ಕಂಥ ಮೂರು ವಿಶೇಷ ಏನಿದೆವೋ ಅದನ್ನು ನಾವು ತಿಳ್ಕೊಬೇಕಾಗೈತಿ. ಆಮೇಲೆ ಜಂಗಮ, ಗುರು ಲಿಂಗ ಜಂಗಮ. ಧನದಿಂದ ಜಂಗಮನ ಜನನ, ಜಂಗಮನಿಂದ ಧನದ ಮರಣ. ಇದೇ ಜಂಗಮ ಸ್ಥಳ. ನೋಡಯ್ಯ, ನೋಡ್ರಿ, ಧನ ಅಂದ್ರೆ ಲೌಕಿಕ ಸಂಪತ್ತು. ದಾನ ಧರ್ಮ ಮಾಡ್ತಾ 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 ಜಂಗಮನ ಕಾಣಬೇಕಂತಂದ್ರೆ ದಾನದಾಗ. ಜಂಗಮ ಅಂದ್ರ ಲೌಕಿಕ ಪಾರಮಾರ್ಥವನ್ನು ಅನುಭವಿಸಿ ಎರಡಕ್ಕೆ ತೊಟ್ಲಾರ್ದಂಗೆ ಇರ್ತಕ್ಕಂಥದ್ದು ಅದು ಜಂಗಮ. ನೀಡ್ತಾ 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 ಜಂಗಮನ ಜನನಾತಿ. ಇದು ನಂದಲ್ಲ, ಇದು ನಿಸ್ವಾರ್ಥ ಸೇವೆ, ಇದು ಭಗವಂತಂದು. ನಾನು ನಡಬರ್ಕ್ ಬಂದು ನಡಬರ್ಕ್ ಹೋಗ್ಬಿಡ್ತೀನಿ, ಜಗತ್ತಂಗ ಇರ್ತೈತಿ ಇದು ಅಂತ ಏನು ತಿಳ್ಕೊಳ್ಳೋದು ಐತಿಲ್ಲ, ಅದು ಜಂಗಮ. ಅಸಲಿಗೆ ಧನದಿಂದ ಜಂಗಮನ ಜನನ, ಜಂಗಮನಿಂದ ಅಲೌಕಿಕ ಸಂಪತ್ತಿನ ಮರಣ. ಮತ್ತೆ ಈ ಮೂರರ ಅನುಭವ ಆದ್ಮೇಲೆ ಅವಾಗ ನಾನು ಯಾರವು, ನಾನೆಂತ, ನನ್ನ ಬದುಕೇನಂತ ಮಾಡಕ್ ಪ್ರಾರಂಭ ಆತಂತ. ನನ್ನಿಂದ ಈ ಮೂರರಿಂದ ನನ್ನ ಜನನ, ನನ್ನ ಸ್ವ ಅನುಭವ ಬಂದ್ಮೇಲೆ ಈ ಮೂರರ ಮರಣ. ಯಾವ ಮೂರು? ಗುರು ಲಿಂಗ ಜಂಗಮ ಅಂತಕ್ಕಂಥ ಮರಣ. ಅದೇ ನಿಜವಾದ ಮುಕ್ತಿ ಅಂತ. ನನ್ನಿಂದ ಈ ಮೂರರ ಮರಣ ಎಂಬುದು ನಿಮ್ಮ ಸ್ಥಳ. ನೋಡಯ್ಯ, ಶ್ರೀ ಗುರು ಶಂಕರಲಿಂಗೇಶ್ವರ ಅಂತ. ನೋಡ್ರಿ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಭಾಳ. ಅದರಂತೆ ಈಗ ನಾವು ವಿಶೇಷ ಇನ್ನೊಂದು ಹೇಳ್ಬೇಕಂತಪ್ಪ ಅಂದ್ರೆ ಒಂದು ಮಾತು ಬರ್ತೈತಿ.
ಗುರುನಾಥ ಗುರುನಾಥ ಅಂತ ಬಳಸ್ತಾರೆ. ಅಲ್ಲಿ ತಾವು ಒಂದು ಕೇಳಿರ್ಬೋದು, ಕೇಳಿರ್ಲಿಕ್ಕಲ್ಲ. ನಿನ್ನೊಳಗೈತಪ್ಪ ಗುರುವಿನ ನಾಥ, ಮರೆತರ ಬರುವುದು ಹೊರಗಿನ ಭೂತ. ಹರಿಯಾದ ಬಲ್ಲವರು ಹೇಳ್ಯಾರ ಜಗದೊಳಗ ನಿಂತ, ಸುಮ್ಮನೆ ಆಳುತ್ತಿದೆ ಮನೆಯೊಳಗ ಕುಂತ. ಹರಿಯಾದವರ ಮುಂದ ಕುಣಿಯುತ್ತ ಬಂತ, ತಿಳಿದವರ ಮುಂದ ಮಾಯಾಗಿ ಹೋತ. ಬಲ್ಲವರು ಹೇಳ್ಯಾರ ಜಗದೊಳಗ ನಿಂತ, ಸುಮ್ಮನೆ ಆಳುತ್ತಿದೆ ಮನೆಯೊಳಗ ಕುಂತ. ನೋಡ್ರಿ, ಭವದೊಳಗೆ ಇರುತ್ತೈತೆ ಸೊಗಸಾಗಿ ನಗುವುತ್ತ, ಇಲ್ಲದ ಮಾಯೆ ಇದು ಎಲ್ಲಿಂದ ಬಂತ. ಜಾಣರಿಗೆ ತಿಳಿದೈತೆ ಮಾಯದ ಮಾತ. ನೋಡು, ಜಾಣರಿಗೆ ತಿಳಿದೈತೆ ಮಾಯದ ಮಾತ, ಇಲ್ಲದ ಮಾಯೆ ಇದು ಎಲ್ಲಿಂದ ಬಂತ. ನಿನ್ನ ನೀ ತಿಳಿದರೆ ಎಲ್ಲ ಬಯಲಾತ, ನಿನ್ನ ನೀ ತಿಳಿಯದೆ ಮುಕ್ತಿ ಎಲ್ಲೈತೆ. ಸತ್ಯದ ಗತ್ತು ಎಲ್ಲರಿಗೂ ಎಲ್ಲೈತೆ, ತಿಳಿಯದ ಜನರನ್ನು ತಿರ್ಗಾ ಕಚ್ಚೈತಿ. ನೋಡು, ಶಂಕರಲಿಂಗನ ಪಾದದಲ್ಲಿ ಮುಕ್ತಿ ಅಡಿಗೈತಿ, ಬಾಲನಾಗಲಿಂಗನ ಮನ ತಿಳಿಸಿ ಹೇಳೈತಿ. ಅದಕ್ಕಲ್ಲಿ ಆದ್ದರಿಂದ 12ನೇ ಶತಮಾನದ ಶರಣ ಬರೋಕ್ಕಿಂತ ಆಚೆ ಕ್ರಿಯೆ ಇತ್ತು, ಸಾಕಾಗಷ್ಟು ಮಾಡ್ತಿದ್ರು, ಎಲ್ಲ ರೀತಿಯಿಂದ ಮಾಡ್ತಿದ್ರು. ಅದ್ರ ಬಗ್ಗೆ ಜ್ಞಾನ ಕಡಿಮೆ ಇತ್ತು. ಇತ್ತಿರ್ಬೋದು, ಅಲ್ಲೊಬ್ಬರಲ್ಲಿ ಇದ್ದೇ ಇರ್ತಾರ, ಕಡಿಮೆ ಇತ್ತು. ಇಲ್ಲಿ 12ನೇ ಶತಮಾನ ಹೆಚ್ಚಕ್ಕೆ ಬಂದಂಗಲ್ಲ, ನಿಮ್ಮನ್ನು ನೀವು ತಿಳ್ಕೋಬೇಕು, ನಿಮ್ಮನ್ನು ನೀವು ಅರ್ಥಕೋಬೇಕು. ನೀವೇ ಸ್ವತಂತ್ರರು, ನೀವೇ ದೇವರು, ತನ್ನನ್ನು ತಾನು ತಿಳಿದ್ರೆ ತಾನೇ ದೇವ ಅಂತ. ವಿಶೇಷವಾಗಿ ಅದರಂತೆ ಗುರು ಲಿಂಗ ಜಂಗಮ ಅಂತಂದ್ರೆ ಅರಿವು, ಆಚಾರ, ಅನುಭವ. ಇದನ್ನು ನಾವು ತಿಳ್ಕೊಂಡ್ಕಸಿ ನಮ್ಮ ಬದುಕನ್ನು ನಾವು ಲೌಕಿಕದೊಳಗೆ ಇದ್ರೂ ಇಲ್ದಂಗೆ ಇರ್ತಕ್ಕಂಥ ಮಾತೇನೈತಿ ಅದರಂತೆ ಹೋಗ್ಬೇಕು. ಹೆಂಗಾರೆ ನಮ್ಗೆ ಏನು ತೊಂದರೆ ಬರೋದೇ ಇಲ್ಲ. ನಾವು ಏನು ಮಾಡಿಬಿಟ್ಟು ಕೆಲವು ತಿಳ್ಕೊಂಬಿಟ್ಟಾರ, ಹುಟ್ಟುಕೊಂಡು ಸುಟ್ರು ಹೋಗಲ್ಲ, ಅದು ನಮ್ಮನ್ನು ಎಷ್ಟೊತ್ತಿದ್ರೆ ಕಾಡ್ತೈತೆ ಅಂತ ಹಂಗೇನಿಲ್ಲ. ಅದರದ್ದು ಅದೊಂದು ವಿಶೇಷವಾಗಿ ಅದಲ್ಲ. ಅದು ಒಬ್ಬೊಬ್ರು ಇರ್ತಾರೆ, ನೀವು ಒಂದಂಗೆ ಬೈ ಗುಣ ಬೇರೆ, ಭಕ್ತನ ಗುಣ ಬೇರೆ. ಬೈದು ಭಕ್ತಂಗೆ ಬರಂಗಿಲ್ಲ, ಭಕ್ತಂದು ಬೈಗೆ ಬರಂಗಿಲ್ಲ. ಜಗತ್ತಿನೊಳಗೆ ಒಂದು ಬೆಕ್ಕು ಹೊಂಟಿತ್ತಂತ ಬಾಜಾರದೊಳಗೆ. ಹೊಂಟಾಗ ಒಂದು ಅರೆದ ಒಂದು ಹುಡುಗ ಹಂಗಮ್ಮ ಹುಡುಗ ಎದುರು ಬರ್ತತೆ ಬೆಕ್ಕಿಗೆ. ಅದು ಬೆಕ್ಕಂತಂತ ಮನಸ್ಸಿನಾಗ. ಅಕಸ್ಮಾತ್ ನಾನು ಹೆಣ್ಮಗಳಾಗಿದ್ರೆ ಈತನ್ನ ನಾನು ಲಗ್ನ ಮಾಡ್ಕೊಂಡ್ಬಿಡ್ತೀನಿ ಅಂತಂತದ. ಭಗವಂತ ನೋಡಂತಾಡ ಕಸಿ ಅದೇ ಊರಾಗ ಅದೇ ಬೆಕ್ಕನ್ನ ಹೆಣ್ಮಗಳು ಮಾಡಿದ. ಏನ ಕಾಲಕ್ಕೆ ಸಂಕಲ್ಪದಂತೆ ಇಬ್ಬರದು ಮದುವೆ ಆತಿ. ಸುಮ್ಮನೆ ದಿವಸ ಫಸ್ಟಿಗೆ ಮನಸ್ಸಿನ ಮೇಲೆ ಕುಂತ್ಕೊಂಡು ಹಾಲು ಕುಡಿಯೋ ಹೊತ್ನಾಗ ಅವರಿಬ್ಬರು ಒಂದು ರೂಮ್ನಾಗ ಇದಾರ. ಹಾಲು ಕುಡಿಯೋ ಹೊತ್ನಾಗ ಅಲ್ಲೊಂದು ಮನ್ಸದ ಬಿಡ್ಕೊಂಡು ಇಲಿ ಬಂದ್ಬಿಡ್ತಂತ. ಇಲಿ ಪಸಕ್ರೆ ಎಡಗೆ ತಗೊಂಡು ಬಾಯಿ ಇಟ್ಕೊಂಡ್ಬಿಡ್ತಂತ. ಇಟ್ಕೊಂಡ್ಬಿಟ್ಲಂತ ಏನು ಮಾಡ ಗುಣ ಒಳಗೈತಲ್ಲ ಅದು. ಅದಕ್ಕೆ ಅಂದಂತ ಭಗವಂತ, ನೀನು ಎಷ್ಟು ಮಾಡ್ತೀರ ಏನು ಅದನ್ನ ಉಪಯೋಗ ಇಲ್ಲ, ನೀನು ಮೊದಲಂತೆ ಬೆಕ್ಕ ಆಗಿಬಿಡೋಣ ಅನ್ಕಸಿ ಬೆಕ್ಕನ್ನ ಮಾಡಿದಂತ. ಅದಕ್ಕೆ ಏಸೋ ಜನ್ಮದ ಪುಣ್ಯ ನಮ್ಮದು ಈ ಮಾನವ ಜನ್ಮಕ್ಕೆ ಬಂದೀವಿ, ಮತ್ತು ಇನ್ನೊಂದು ಜನ್ಮಕ್ಕೆ ಹೋಗೋದು ಬೇಡ, ಹಿಂದಕ್ಕೆ ಮತ್ತೆ ಬೆಕ್ಕಾಗೋದು ಬೇಡ, ಇಲ್ಲಿ ತಿನ್ಕಸಿ. ಅದರಂತೆ ನಾವೇನು ಮಾಡ್ಬೇಕು, ಈಗ ಮನುಷ್ಯರಾಗಿ ಮನುಷ್ಯತ್ವದಿಂದ ಬದುಕಬೇಕು. ಹೇಳ್ತಾರೆ, ಕೆಲವೊಬ್ರು ಹೇಳ್ತಿರ್ತಾರೆ 7 ಕೊಳ್ಳಗಳು ತಟಾಯ್ಬೇಕಂತ. ಯಾಕಂದ್ರೆ 7 ಜನ್ಮ ತೀರಗಲ್ಲ ಅಂತ ಮಾತು ಹೇಳ್ತಾರೆ. 7 ಜನ್ಮ ಯಾವೆಲ್ಲ ಚಂದ ಹೇಳೋಗ್ಯಾರ ನಮಗೆ. ಬಿಚ್ಚು ಮಾತು, ಬಿಚ್ಚು ನುಡಿ, ಸ್ವತಂತ್ರ ನುಡಿ. ಭೂತ ಕಾಲದಲ್ಲಿ ಬದುಕೋದು ಬೇಡ, ಭವಿಷ್ಯತ್ ಕಾಲದಲ್ಲಿ ಬದುಕೋದು ಬೇಡ, ವರ್ತಮಾನದಲ್ಲಿ ಬದುಕ್ಬಿಟ್ರು ಸಾಕಂತ. ವರ್ತಮಾನದ ಕಾಲದೊಳಗೆ 7 ಕೊಳ್ಳ ತಟಾಯಕ್ಕೆ ಬರ್ತೈತಿ. ಯಾವ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಾಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ. ಇವು 7 ಕೊಳ್ಳಗಳು. ತನುವಿನಲ್ಲಿ ಮೋಹ ಇರಬಾರ್ದು, ಮೋಹ ಇತ್ತಂದ್ರೆ ಅದನ್ನು ಕೊಳ್ಳ. ಮನದಲ್ಲಿ ಆಕಾರ ಇರಬಾರ್ದು, ಆಕಾರ ಇತ್ತಂದ್ರೆ ಅದನ್ನು ಕೊಳ್ಳ.
ಪ್ರಾಣದಲ್ಲಿ ನಿರ್ಭಯ, ಭಯ ಇದ್ರೆ ಅದೊಂದು ಕೊಳ್ಳ. ಇದರಂತೆ ನಮ್ಮ ಜೀವನದೊಳಗೆ ಇರೋದ್ರೊಳಗಾಗಿ 7 ತಟ ಇದ್ರ ಅವನು 7 ತಟ ಇರ್ಬೇಕಾಯ್ತಪ್ಪ ಅಂದ್ರೆ ಆ ಭಗವಂತನ ಸನ್ನಿಧಿಯಲ್ಲಿ ನಾವು ಬದುಕಿದ್ರೆ ನೀನೇ ಭಗವಂತ ಆಗಿ ಜೀವನದೊಳಗೆ ಪಾರಾಗಬೇಕು, ತಟ ಇರ್ಬೇಕಂತ. ಅಲ್ಲೇ 7 ತಟದ ಮೇಲೆ ಅಲ್ಲೇ ಜ್ಞಾನ ಅಂತಕ್ಕಂಥ ಎಲ್ಲಮ್ಮ. ಅಂದ್ರೆ ಎಲ್ಲಮ್ಮ ಅಂದ್ರೆ ಏನು? ಜ್ಞಾನ. ಜ್ಞಾನಕ್ಕೆ ದೇವಿ ಅಂತಂದ್ರು. ಅದರಂತೆ ನಾವು ಸ್ವತಂತ್ರ ಆಗಿ ಬದುಕೋಣ. ಸ್ವಬುದ್ಧಿ ಸುಖಾಂಶ, ಪರಬುದ್ಧಿ ವಿನಾಶ ಅಂತ. ಎಲ್ಲಿ ತನ ನಾವು ಇನ್ನೊಬ್ರು ಮಾಡಿದ್ದ ಮಾಡಕತ್ತೀವಿ ಅಲ್ಲಿ ತನ ಅಜ್ಞಾನಿಗಳ. ನಮ್ಮನ್ನ ನಾವು ತಿಳಿದು ಎಂದು ಮಾಡಿದ್ವಿ ಅವತ್ತು ಬೆಳಕರ್ದಂಗಂತ. ಆತ್ಮದರ್ಶನ ಆಗ್ಬೇಕತ್ತಪ್ಪ ಅಂದ್ರೆ ನನ್ನನ್ನು ನಾನು ಅರ್ಥಕೋಬೇಕು. ನಾನು ಸ್ವಬುದ್ಧಿಯಿಂದ ಸ್ವ ಇಚ್ಛೆಯಿಂದ ಬದುಕಿದ್ದಾದ್ರೆ ಆ ಭಗವಂತನಲ್ಲಿ ಮುಕ್ತಿವಂತ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಕಾರ್ಯ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣ ಶರಣಾರ್ಥಿ.